ನಮಸ್ಕಾರ. ಇವತ್ತು ಈ ಒಂದು ನಮ್ಮ ಕನ್ನಡ ಮಾಧ್ಯಮದ ಕಾನೂನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇನ್ನೊಂದು ವಿಷಯದ ಬಗ್ಗೆ ಮಾನವೀಯ ಹಕ್ಕುಗಳು ಅಂತ ಹೇಳ್ತೀವಿ ನಾವು. ಮಾನವೀಯ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ ನಾವು. ಮಾನವೀಯ ಹಕ್ಕುಗಳು ಮಾನವೀಯ ಹಕ್ಕುಗಳು ಅಂತಕ್ಕಂತಹ ಒಂದು ಹೊಸ ವಿಷಯವನ್ನು ಇವತ್ತು ನಾನು ಚರ್ಚೆಗೆ ಎತ್ಕೊಳ್ತಾ ಇದ್ದೀನಿ. ಅನೇಕ ವಿದ್ಯಾರ್ಥಿಗಳು ಅಂದರೆ 2ನೇ ಸೆಮಿಸ್ಟರ್ನ 2 ವಿಷಯಗಳನ್ನು ಮತ್ತು 6ನೇ ಸೆಮಿಸ್ಟರ್ನ ಒಂದು ವಿಷಯವನ್ನು ನಾನು ಇಲ್ಲಿವರೆಗೆ ಚರ್ಚೆ ಮಾಡ್ತಾ ಇದ್ದೆ. ಆದರೆ ಈ ಒಂದು 4ನೇ ಸೆಮಿಸ್ಟರ್ನ ವಿಷಯವನ್ನು ನಾನು ಇಲ್ಲಿವರೆಗೆ ತಗೊಳ್ಳಿಕ್ಕೆ ಆಗಿರಲಿಲ್ಲ. ಈಗಲೂ ಕೂಡ ಅನೇಕ ವಿದ್ಯಾರ್ಥಿಗಳ ಒತ್ತಡದ ಮೇರೆಗೆ ಈ ಒಂದು ವಿಷಯವನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ಒಂದನ್ನು ತಾವೆಲ್ಲ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು ಅಥವಾ ಗಮನಿಸಬೇಕು. ಈಗ ನಾನು ಮಾಡ್ತಕ್ಕಂತಹ ವಿಷಯಗಳು 4 ವಿಷಯಗಳನ್ನು ನಾನು ಈ ಒಂದು ನಿಮ್ಮ ಮುಂದಿನ ಪರೀಕ್ಷೆ ಮುಗಿಯೋದಕ್ಕಿಂತ ಮೊದಲು 4 ವಿಷಯಗಳ ಮೇಲೆ ನಾವು ನಮ್ಮ ಈ ಒಂದು ಪಠ್ಯಕ್ರಮವನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪಾಠ ಮಾಡ್ತಿದ್ದೀನಿ. ಆದರೆ ಈ ಏನು ಮಾನವ ಹಕ್ಕಿನ ಏನು ವಿಡಿಯೋ ಇದೆ, ಇದು ನಾವು ಈಗ ಸ್ವಲ್ಪ ತಡವಾಗಿ ಈ ಒಂದು ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಇದನ್ನು ಕೂಡ ನಾನು ಪ್ರಯತ್ನಿಸ್ತೇನೆ ಎಲ್ಲ ಸಿಲೆಬಸ್ನ ಮುಗಿಸ್ಲಿಕ್ಕೆ. ಆದರೆ ಉಳಿದ 3 ವಿಷಯಗಳೇನಿದ್ದಾವೆ ಆ 3 ವಿಷಯಗಳ ಪೋರ್ಷನ್ ಅಂದರೆ ಸಂವಿಧಾನ 2 ಆಗಲಿ ಅಥವಾ ಕರಾರು 2 ಆಗಲಿ ಅಥವಾ ಪರಿಸರ ಮಾಲಿನ್ಯ, ಈ 3ಅನ್ನೂ ಕೂಡ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡುವಂತಹ ದಿಕ್ಕಿನಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಇದು ಮಾನವ ಹಕ್ಕುಗಳನ್ನೂ ಕೂಡ ಸಾಧ್ಯವಾದಷ್ಟರ ಮಟ್ಟಿಗೆ ಈ ಒಂದು ಪಠ್ಯಕ್ರಮವನ್ನು ಕಂಪ್ಲೀಟ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಪ್ರಾರಂಭ ಮಾಡೋಣ. ಈ ಮೊದಲನೆಯ ಸಿಲೆಬಸ್ ನಿಮ್ಮ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ಈ ವಿಡಿಯೋಗೆ ಸಂಬಂಧಪಟ್ಟಂತಹ ವಿಷಯ ಇರೋದು ಏನು ಅಂತಂದರೆ ಹ್ಯೂಮನ್ ರೈಟ್ಸ್ ಜೂರಿಸ್ಪ್ರುಡೆನ್ಸ್. ಹ್ಯೂಮನ್ ರೈಟ್ಸ್ ಜೂರಿಸ್ಪ್ರುಡೆನ್ಸ್. And in that human rights jurisprudence, you are going to define what is human rights. You are going to understand what is meant by human rights. Then, what is the nature of human rights, how it started, how the evolution has took place, and in the present day, what is human rights. ಅನ್ನೋದನ್ನು ಅಂದರೆ ಮಾನವ ಹಕ್ಕುಗಳು ಅಂತೇನು ಹೇಳ್ತೀವಿ ನಾವು. ಈ ಮಾನವ ಹಕ್ಕುಗಳ ಅಂದರೆ ಏನು, ಅದರ ಅರ್ಥ ಏನು, ಮಾನವ ಹಕ್ಕನ್ನು ವ್ಯಾಖ್ಯಾನಿಸುವುದು ಹೇಗೆ ಅಥವಾ ವ್ಯಾಖ್ಯಾನಿಸಿದ್ದಾರೆ ಇದ್ರೆ ವ್ಯಾಖ್ಯಾನಗಳು ಎಲ್ಲಿದ್ದಾವೆ, ನಂತರ ಏನಿದು ಅದರ ಒಂದು ಸ್ವಭಾವ ಏನು, ಮಾನವ ಹಕ್ಕಿನ ಸ್ವಭಾವ ಏನು ಅಂತಕ್ಕಂಥದ್ದು, ಇದು ಎಲ್ಲಿಂದ ಈ ಒಂದು ಹಕ್ಕು ಅಂತಕ್ಕಂಥ ಕಾನ್ಸೆಪ್ಟು ಎಲ್ಲಿಂದ ಉದಯ ಆಯಿತು ಮತ್ತು ಅದರ ಬೆಳವಣಿಗೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡುವಂತಹ ಸಮಯ ಈ ಒಂದು. ಮತ್ತು ಮುಂದುವರೆದು ಈ 1ನೇ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಈ ಮಾನವ ಹಕ್ಕುಗಳ ಪ್ರಕಾರಗಳು ಅಂತಲೂ ಬರುತ್ತೆ. ಮಾನವ ಹಕ್ಕುಗಳ ಪ್ರಕಾರಗಳನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಲಿಕ್ಕಾಗಲಿಕ್ಕಿಲ್ಲ, ಮುಂದಿನ ವಿಡಿಯೋನಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನಾವು ಹಕ್ಕುಗಳ ಅಂದರೆ ಏನು ಅನ್ನೋದನ್ನು ವಿವರವಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. The meaning, definition, nature, origin and evaluation of human rights. The meaning is this. Meaning is the expression human rights denote all those rights inherent in a human being. Inherent in a human being. It does not discriminate him based on caste, creed, religion, race and sex and nationality. Every person is entitled to certain basic rights, without which he cannot live with dignity of humanity. With dignity, this is very important, dignity of humanity.
all those rights which are essential for the maintenance of human dignity may be called as human rights. ನೋಡಿ, ಈ ಮೀನಿಂಗನ್ನು ಏನು ಹೇಳ್ಬೋದು ನಾವು ಅಂತಂದರೆ, ಹ್ಯೂಮನ್ ರೈಟ್ಸ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ನಾವು ಅರ್ಥೈಸಿದ್ದೀವಿ. ನೋ ಒನ್ ಕ್ಯಾನ್ ಬಿ ಡಿಫ್ರೈಡ್ ಆಫ್ ಸಚ್ ರೈಟ್ಸ್ ವಿದೌಟ್ ಎ ಗ್ರೇವ್ ಅಫ್ರಂಟ್ ಟು ಜಸ್ಟಿಸ್. ವಿದೌಟ್ ಎ ಗ್ರೇವ್ ಅಫ್ರಂಟ್ ಟು ಜಸ್ಟಿಸ್. ಒಬ್ಬ ಮನುಷ್ಯನು ಒಮ್ಮೆ ಮನುಷ್ಯನಾಗಿ ಜನ್ಮ ಕೊಟ್ಟ ತಕ್ಷಣ ಅವನ ಜೊತೆಗೆ ಇವೆಲ್ಲ ಬರ್ತವೆ. It is along with him. The moment he gives birth on this earth, he will have certain rights with him. Those rights cannot be taken away by anybody ಅಂತಕ್ಕಂಥದ್ದು. ಆ್ಯಂಡ್ ಮತ್ತು ಈ ಹಕ್ಕುಗಳನ್ನು ನೀವು ತಾರತಮ್ಯ ಮಾಡೋ ಹಾಗಿಲ್ಲ. ಜಾತಿಯ ಮೇಲೆ, ಜನಾಂಗದ ಮೇಲೆ, ಧರ್ಮದ ಮೇಲೆ, ಲಿಂಗದ ಮೇಲೆ, ಅವನು ಯಾವ ದೇಶದವನು ಅಂದರೆ ಏನು, ನ್ಯಾಷನಾಲಿಟಿ ಮೇಲೆ, ರಾಷ್ಟ್ರೀಯತೆಯ ಮೇಲೆ, ಈ ಯಾವುದರ ಆಧಾರದ ಮೇಲೆಯೂ ಕೂಡ ನೀವೇನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆರ್ಟಿಕಲ್ 21ನಲ್ಲಿ ನಾವು ಸಿಟಿಜನ್ ಅನ್ನೋ ಶಬ್ದ ಯೂಸ್ ಮಾಡಿಲ್ಲ. ವಿ ಹ್ಯಾವ್ ಯೂಸ್ಡ್ ದ ವರ್ಡ್ ಪರ್ಸನ್. ಆರ್ಟಿಕಲ್ 21ನಲ್ಲಿ ಸಿಟಿಜನ್ ಅಂತ ಯೂಸ್ ಮಾಡಿಲ್ಲ. ಅದರ ಅರ್ಥ ಇದೆ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ದೇಶದ ವ್ಯಕ್ತಿ ಇರಲಿ, ಯಾವುದೇ ರಾಜ್ಯದ ವ್ಯಕ್ತಿ ಇರಲಿ, ನಮ್ಮ ವೈರಿ ದೇಶದ ವ್ಯಕ್ತಿಯೇ ಇರಲಿ, ಅವನಿಗೆ ಈ ರೀತಿಯಾದಂತಹ ನೈಸರ್ಗಿಕವಾದಂತಹ ಹಕ್ಕುಗಳಿದ್ದಾವೆ. ಹುಟ್ಟಿದ ಮೇಲೆ ನೈಸರ್ಗಿಕ, ಎಲ್ಲ ಪ್ರಾಣಿಗಳಿಗೂ ನೈಸರ್ಗಿಕವಾದ ಹಕ್ಕಿದೆ. ದೇ ಹ್ಯಾವ್ ಗಾಟ್ ದೇರ್ ಓನ್ ರೈಟ್ಸ್. ಸಿಮಿಲರ್ಲಿ ವಿ ಆಲ್ಸೋ ಹ್ಯಾವ್ ದ ರೈಟ್ಸ್. ಮತ್ತು ಆ ರೈಟ್ಸ್ಗಳು ಹೇಗಿರ್ತವೆ ಅಂದರೆ, ಆ ಹಕ್ಕುಗಳಿದ್ದರೆ ಮಾತ್ರ ಅವನು ಜೀವನವನ್ನು ನಡೆಸ್ಬೋದು ಮತ್ತು ಘನತೆಯ ಜೀವನವನ್ನು ನಡೆಸ್ಬೋದು. ಘನತೆಯ ಜೀವನ. ಎ ಮ್ಯಾನ್ ಹ್ಯಾಸ್ ಟು ಲಿವ್ ವಿತ್ ಡಿಗ್ನಿಟಿ ಆಫ್ ಹ್ಯುಮ್ಯಾನಿಟಿ. ಮಾನವೀಯತೆಯ ಘನತೆಯನ್ನು ಒಳಗೊಂಡಂತಹ ಜೀವನವನ್ನು ನಡೆಸುವುದಕ್ಕೆ ಬೇಕಾದ ಎಲ್ಲವೂ ಕೂಡ ಮಾನವ ಹಕ್ಕುಗಳು, ನೈಸರ್ಗಿಕ ಹಕ್ಕುಗಳು ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಆಲ್ ದೋಸ್ ರೈಟ್ಸ್ ವಿಚ್ ಆರ್ ಎಸೆನ್ಷಿಯಲ್ for the maintenance of human dignity may be called as fundamental rights. ನೋಡಿ, ಮಾನವೀಯ ಮಟ್ಟದ ಘನತೆಯನ್ನು ಹೊಂದಿದಂತಹ ಜೀವನವನ್ನು ನಡೆಸಲು ಬೇಕಾದ ಎಲ್ಲ ವ್ಯವಸ್ಥೆಗಳು ಮಾನವ ಹಕ್ಕಿನಲ್ಲಿ ಒಳಗೊಂಡಿದ್ದೇವೆ ಅನ್ನೋದನ್ನು ನಾವು ಅದನ್ನು ಅರ್ಥೈಸಬಹುದು ಈ ರೀತಿಯಾಗಿ. ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಈ ಹಕ್ಕುಗಳಿಂದ ವಂಚಿತಗೊಳಿಸುವುದಕ್ಕಾಗಲ್ಲ ವಿದೌಟ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆರ್ ಅಕಾರ್ಡಿಂಗ್ ಟು ದ ಲಾ. ಅದು ಈಗ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳ್ತೀವಿ. ದಟ್ ವಿ ವಿಲ್ ಡಿಸ್ಕಸ್ ಎಟ್ ಎ ಲೇಟರ್ ಸ್ಟೇಜ್. ಅಂದರೆ ಒಂದು ಕಾನೂನಿಗೆ ವಿರುದ್ಧವಾದ ಕೆಲಸವನ್ನು ಮಾಡದ ಹೊರತು ಒಬ್ಬ ವ್ಯಕ್ತಿಯ ಈ ಮಾನವ ಹಕ್ಕುಗಳನ್ನು ಯಾರಿಂದಲೂ ಕಿತ್ತುಕೊಳ್ಳಲಾಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ನೋಡಿ, ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಮೆನಿ ಕಂಟ್ರೀಸ್ ಹ್ಯಾವ್ ಅಬಾಲಿಷ್ಡ್ ಡೆತ್ ಸೆಂಟೆನ್ಸ್. ಎ ಪರ್ಸನ್ who is against the interests of the society, what best can be done is he can be kept away from the society. He should not be in the contact with the society. That is why in many of the countries death sentence is not given, because you don't have the authority to take the life of a person, even as a government. But all the countries have not followed it. That's a different issue. But the concept is like that. ಒಂದು ಈ ಮಾನವ ಹಕ್ಕಿನ ಸ್ವರೂಪ ಇರುವುದು ಆ ಥರ. ಯಾವುದೇ ವ್ಯಕ್ತಿಯ ಅವನ ಮೂಲಭೂತ ಅನ್ನೋದಕ್ಕಿಂತ ಮಾನವೀಯವಾದಂತಹ ಹಕ್ಕುಗಳನ್ನು ನಾವು ಕಸಿದುಕೊಳ್ಳುವುದಕ್ಕೆ ಆಗೋದಿಲ್ಲ ಅನ್ನೋದು ಅದರ ಅರ್ಥವನ್ನು ನಾನು ಇಲ್ಲಿ ಹೇಳಿದ್ದೀನಿ. ಅದನ್ನೇ ನಾವು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀವಿ. ಮಾನವೀಯ ಹಕ್ಕುಗಳು ಎಂಬ ಪದ ಬಳಕೆ ಮಾನವನಲ್ಲಿಯೇ ಅಡಗಿರುವ ಎಲ್ಲ ಹಕ್ಕುಗಳನ್ನು ಸೂಚಿಸುತ್ತದೆ. ಆಲ್ ದೀಸ್ ರೈಟ್ಸ್ ಆರ್ ದೇರ್ ವಿದಿನ್ ದ ಹ್ಯೂಮನ್ ಬೀಯಿಂಗ್ ಇಟ್ ಸೆಲ್ಫ್. ಇವು ಜಾತಿ, ಧರ್ಮ, ಲಿಂಗ, ನ್ಯಾಷನಾಲಿಟಿ ಅಥವಾ ವರ್ಗದ ಆಧಾರದ ಮೇಲೆ ಯಾವುದೇ ಬಗೆಯ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಮಾನವನಿಗೂ ಅನ್ವಯಿಸುತ್ತದೆ. ಮಾನವನು ಮಾನವೀಯ ಗೌರವದಿಂದ ಬದುಕಲು
ಅವಶ್ಯವಿರುವ ಮೂಲಭೂತ ಹಕ್ಕುಗಳನ್ನು ಅವನಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ಒಂದು ಮಾನವೀಯ ಹಕ್ಕುಗಳ ವಿಚಾರವಾಗಿ ನಾವು ಅದನ್ನು ಈ ರೀತಿ ಅರ್ಥೈಸಬಹುದು. Therefore, the human rights are also called ನ್ಯಾಚುರಲ್ ರೈಟ್ಸ್. ಆದ್ದರಿಂದ ನಾವು ಇವಕ್ಕೇನು ಕರಿತೀವಿ? ನೈಸರ್ಗಿಕ ಹಕ್ಕುಗಳು ಅಂತ ಹೇಳ್ತಾರೆ. ವಿಚ್ ಆರ್ ಇನ್ಅಲಿನಿಯಬಲ್. ಅವನು ಯಾರಿಂದನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಯು ಕೆನಾಟ್ ಟೇಕ್ ದೆಮ್ ಅವೇ. ದೇ ಆರ್ ನಾಟ್ ಟ್ರಾನ್ಸ್ಫರಬಲ್. ನಾನು ನನ್ನ ಫಂಡಮೆಂಟಲ್ ರೈಟ್ನ ನಾನು ಒಂದು ಅಗ್ರಿಮೆಂಟ್ ಪತ್ರ ಮಾಡಿ ಅಥವಾ ಕರಾರು ಪತ್ರ ಮಾಡಿ ನಾನು ಇನ್ನೊಬ್ಬರಿಗೆ ಬಿಟ್ಕೊಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ದೇ ಆರ್ ಇನ್ಅಲಿನಿಯಬಲ್. As long as I am there, those rights are with me. Till I am alive, those rights are with me. These rights are individual in nature. ನೋಡಿ, ಆ ಹಕ್ಕುಗಳು ನನ್ನವೇ, ನನ್ನ ಸ್ವಂತದ್ದು, ಇಂಡಿವಿಜುವಲ್ ಇನ್ ನೇಚರ್. ದೇ ಆರ್ ನಾಟ್ ದ ರೈಟ್ಸ್ ಕ್ರಿಯೇಟೆಡ್ ಬೈ ಎನಿ ಲಾ. ದೇ ಆರ್ ನಾಟ್ ದ ರೈಟ್ಸ್ ಕ್ರಿಯೇಟೆಡ್ ಬೈ ಎನಿ ಲೆಜಿಸ್ಲೇಚರ್ ಆರ್ ದೇ ಆರ್ ಸಬ್ಜೆಕ್ಟ್ ಟು ಎನಿ ಅಮೆಂಡ್ಮೆಂಟ್. ಅವನು ನೀವು ತಿದ್ದುಪಡಿನೂ ಮಾಡೋಕ್ಕಾಗಲ್ಲ, ಅವನು ನೀವು ಕಿತ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋದನ್ನು ನೀವು HR ಖನ್ನಾ ಅವರು ಈ ಹೇಬಿಯಸ್ ಕಾರ್ಪಸ್ ಕೇಸಲ್ಲಿ ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಪ್ರಕರಣದಲ್ಲಿ ತುಂಬ ನೈಜವಾಗಿ ಇದೇ ವಿಷಯವನ್ನು ಹೇಳಿದ್ದಾರೆ ಅವರು. ವೆದರ್ ಯುವರ್ ಕಾನ್ಸ್ಟಿಟ್ಯೂಷನ್ ಈಸ್ ದೇರ್ ಆರ್ ಇಟ್ ಈಸ್ ನಾಟ್ ದೇರ್, ವೆದರ್ ಯು ಹ್ಯಾವ್ ರಿಟನ್ ಯುವರ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ರಿಟನ್. These rights are inalienable rights. Nobody can take away these rights or nobody can change those rights. Therefore, ultimately in 44th Amendment, we have actually modified it according to the jurisprudence of Hansraj Khanna in ADM Jabalpur case. Okay. ಆದ್ದರಿಂದ ಈ ಹಕ್ಕುಗಳು ಯಾವುದೇ ಶಾಸನದಿಂದ ರಚಿಸಲ್ಪಟ್ಟವಲ್ಲ. ಇವುಗಳು ಸಹಜವಾಗಿ ದೊರೆಯುವ, ಬದಲಾಯಿಸಲು ಸಾಧ್ಯವಿಲ್ಲದ ಹಕ್ಕುಗಳಾಗಿವೆ. ಈ ಹಕ್ಕುಗಳು ವೈಯಕ್ತಿಕ ಸ್ವರೂಪ ಹೊಂದಿವೆ ಮತ್ತು ಯಾವುದೇ ವಿಧಾನ ಮಂಡಳಿ ಅಥವಾ ಸರ್ಕಾರ ಇದನ್ನು ರಚಿಸಿಲ್ಲ. ಯಾವುದೇ ವಿಧಾನ ಮಂಡಳಿ ಅನ್ನೋದಕ್ಕಿಂತ ಯಾವುದೇ ಶಾಸಕಾಂಗ ಅಥವಾ ಸರ್ಕಾರ ಇದನ್ನು ರಚಿಸಿಲ್ಲ. ಓಕೆ. ಬಟ್ ಈವನ್ ದೆನ್ civilized states follow these in letter and spirit and give them due statutory recognition. ನಾಗರಿಕ ಸಮಾಜವನ್ನು ಹೊಂದಿರುವಂತಹ ರಾಷ್ಟ್ರಗಳು ಇವೆಲ್ಲ ಮಾನವೀಯ ಹಕ್ಕುಗಳನ್ನು ಗೌರವಿಸ್ತವೆ. ಅಷ್ಟೇ ಅಲ್ಲ, ಅವುಗಳನ್ನು ಶಾಸನಾತ್ಮಕವಾಗಿ ತಮ್ಮ ಸಂವಿಧಾನಗಳಲ್ಲಿ ಅಳವಡಿಸಿಕೊಂಡಿವೆ. Therefore, in India also, we have incorporated these human rights in Part 3 of our Constitution. Part 3, Article 12 to 35. ಇಲ್ಲಿ ನಾವೇನು ಮಾಡಿವಿ? ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾವು. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಇವನ್ನು ಸಸ್ಪೆಂಡ್ ಮಾಡುವಂಥ ಪ್ರಾವಧಾನ ಇದ್ದಾಗ್ಯೂ ಕೂಡ, ಆಸ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಟ್ರಾನ್ಸ್ಫಾರ್ಮಿಂಗ್ ಕಾನ್ಸ್ಟಿಟ್ಯೂಷನ್ and organic constitution, we have amended the constitution and we could see that certain fundamental rights or human rights are protected even during emergency ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಈ ರಾಷ್ಟ್ರಗಳು, ಸುಸಂಸ್ಕೃತ ರಾಷ್ಟ್ರಗಳು ಈ ಹಕ್ಕುಗಳನ್ನು ಯಾವಾಗಲೂ ಗೌರವಿಸ್ತವೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. Now let us think about the origin and development of human rights. ಹೇಗೆ ಹ್ಯೂಮನ್ ರೈಟ್ಸ್ ಪ್ರಾರಂಭ ಆಯಿತು ಅನ್ನೋದನ್ನು ನೀವೇನಾದರೂ ನೋಡಬೇಕು ಅಂತಂದರೆ, ಯು ಕ್ಯಾನ್ ಗೋ ಬಿಫೋರ್ ಕ್ರಿಸ್ತ ಆಲ್ಸೋ. ಯು ಕ್ಯಾನ್ ಗೋ ಬಿಫೋರ್ ಕ್ರಿಸ್ತ ಪೀರಿಯಡ್. ದ ಗ್ರೀಕ್ ಫಿಲಾಸಫರ್ಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ Socrates, Plato and Aristotle. Socrates was a first person who was giving his lectures on the streets, and you know, his student was Plato. His student was Plato, and he started an academy. No doubt there are ideologically there are some differences, but all these three persons, then further Aristotle is also a student of Plato. So like this there is a hierarchy. These Greek philosophers, they first thought that a man has a reasoning power. He has a faculty, he has a thinking power. Anything which is wrong has to be questioned.
Anything which is wrong has to be questioned. They were the proponents of human rights. ಮಾನವ ಹಕ್ಕುಗಳು ಈ ರೀತಿ ಇದಾವೆ, ನಮಗೆ ಹಕ್ಕುಗಳು ಅಂಥೇಳಿ ಜನರಿಗೆ ಪ್ರಪ್ರಥಮವಾಗಿ ಹೇಳಿಕೊಟ್ಟಂತಹ ಫಿಲಾಸಫರ್ ಇವರು, ತತ್ವಜ್ಞಾನಿಗಳು. ಇವರು ಹೇಳಿಕೊಟ್ಟಂತಹದ್ದು ನಾವು ಅಲ್ಲಿ ಕಾಣ್ತೀವಿ. ಅದಕ್ಕೆ ಸಾಕ್ರೆಟಿಸ್ನ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ಅಂದರೆ, ಈ ಕಾನ್ಸ್ಪಿರಸಿ ಥಿಯರಿ ಮೊದಲಿನಿಂದನೂ ಇದೆ. ಈ ರೀತಿಯಾದಂತಹ ಭಾಷಣ ಮಾಡ್ತಾ ಇದ್ದುದರಿಂದ ಈ ಸಾಕ್ರೆಟಿಸ್ ಇರ್ತಕ್ಕಂತಹ ರಾಜ್ಯ ಯಾವುದೋ ಒಂದು ಯುದ್ಧದಲ್ಲಿ ಸೋಲ್ತದೆ. ಆ ಸೋತಂತಹ ಆಡಳಿತ ಏನು ಮಾಡುತ್ತೆ ಅಂತಂದರೆ, ಸೋಲು ಸಾಕ್ರೆಟಿಸ್ನ ಭಾಷಣದಿಂದನೇ ಆಗಿರೋದು, ಇವನು ಸರಿ ಇಲ್ಲ, ಇವನು ಜೈಲಿಗೆ ಹಾಕಬೇಕು ಅಂತ ಅವನು ಜೈಲಿಗೆ ಹಾಕ್ತಾರೆ. ಆದರೆ ಅವನು ಎಷ್ಟು ಪ್ರೀತಿಗೆ ಪಾತ್ರರಾಗಿರ್ತಾನೆ ಜನರ ಮಧ್ಯೆ ಅಂತಂದರೆ, ಅವ್ರು ಹೇಳ್ತಾರೆ, ಇಲ್ಲ ನೀನು ಏನು ತಪ್ಪು ಮಾಡಿಲ್ಲ, ಜೈಲಿಗೆ ಹಾಕಿದ್ದೀರ, ನಿನ್ನ ತಪ್ಪು ಮಾಡಿಲ್ಲ, ನಿನ್ನ ಬೇಕಾದ್ರೆ ಬಿಟ್ಬಿಡ್ತೀವಿ ಹೋಗು ಅಂತಾರೆ. ಬಟ್ ಅವನು ಹೇಳ್ತಾನೆ, ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮದು ಕರ್ತವ್ಯ, ನಾವು ಮಾಡ್ತೀವಿ, ಆದರೆ ಕಾನೂನನ್ನು ಮುರಿಬಾರ್ದು. ವಿ ಶುಡ್ ನಾಟ್ ಬ್ರೇಕ್ ದ ಲಾ. ಐ ಆಮ್ ಕನ್ವಿಕ್ಟೆಡ್, ಸೊ ಐ ವಿಲ್ ಬಿ ಹಿಯರ್, ಐ ವಿಲ್ ನಾಟ್ ಎಸ್ಕೇಪ್ ಅಂತ ಹೇಳ್ತಾನೆ ಅವನು. ಅಷ್ಟೇ ಅಲ್ಲ, ಅವನಿಗೆ ಅದು ಕಷ್ಟ ತಡ್ಕೊಳಕ್ಕಾಗಲ್ಲ, ಅವನು ವಿಷ ಸೇವಿಸಿ ಸಾಯ್ತಾನೆ. ದಟ್ ಈಸ್ ದಿ ಟ್ರಾಜಿಡಿ ಆಫ್ ಸಾಕ್ರೆಟಿಸ್. And Plato and Aristotle further continued his ideology with certain differences ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಈ ಉಗಮ ಬಿಫೋರ್ ಕ್ರಿಸ್ತಾನೇ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ನಾವು. ಇಟ್ ಈಸ್ BC, ಬಿಫೋರ್ ಕ್ರಿಸ್ತಾನೇ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನೋಡ್ತಾ ನಾವು ಹೆನ್ರಿ ಮೈನ್ ಒಂದು ಪುಸ್ತಕ ಬರೀತಾನೆ, ಏನ್ಷಿಯಂಟ್ ಲಾಸ್ ಅಂತೇಳಿ, ಪುರಾತನ ಕಾನೂನುಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದಲ್ಲಿ ಏನು ಬರೀತಾನೆ ನೋಡಿ ಅವನು, writes, noted that Stoic rule of Greece used the law of nature. ನೋಡಿ ಅಲ್ಲೇನು ಗ್ರೀಕರು ಏನು ಇದನ್ನು ಮಾಡ್ತಿದ್ರಲ್ಲ, ಮೊದಲೇ ಕಾನ್ಸೆಪ್ಟ್ ಇತ್ತು ಮೈಟ್ ಈಸ್ ರೈಟ್ ಅಂತ. ಆ ಮೈಟ್ ಈಸ್ ರೈಟ್ ತೆಗೆದು ಆಮೇಲೆ ಈ ರಾಜರ ವ್ಯವಸ್ಥೆಯನ್ನು, ಕೆಲವು ವ್ಯವಸ್ಥೆಯನ್ನು ನಾವು ತೊಗೊಂಡು ಬಂದ್ವಿ. ಅಲ್ಲಿಯೂ ಕೂಡ ಏನಾಗ್ತಿತ್ತು ಅಂತಂದರೆ, ಲಾ ಆಫ್ ನೇಚರ್, ಈ ನೈಸರ್ಗಿಕತೆ ಏನಿದೆ ಅಥವಾ ನಮ್ಮ ವ್ಯವಸ್ಥೆ ಏನಿದೆ, ಈ ಒಂದು ಪರಿಸರ ಏನಿದೆ, ವ್ಯವಸ್ಥೆ ಇದೆಯಲ್ಲ, ಈ ನೈಜವಾದ ವ್ಯವಸ್ಥೆಯ ಒಂದು ಕಾನೂನು ಇದೆಯಲ್ಲ, ಅದು ಏನ್ಷಿಯಂಟ್ ಲಾದ ಭಾಗ ಅಂತ ಹೇಳಿ ಹೇಳ್ತು. ಲಾ ಆಫ್ ನೇಚರ್ ಟು ಫಂಕ್ಷನ್ ಆ್ಯಸ್ ಎ ಲೆಜಿಸ್ಲೇಟಿವ್ ಸೋರ್ಸ್ ಕಾಲ್ಡ್ ದ ಜಸ್ಟ್ ನ್ಯಾಚುರಲಿ. ನೋಡಿ, ಒಂದು ಆಡಳಿತ ವ್ಯವಸ್ಥೆ, ಲೆಜಿಸ್ಲೇಟಿವ್ ಸೋರ್ಸ್ ಅಂದರೆ ಹೂ ಮೇಕ್ಸ್ ದ ಲಾ ಫಾರ್ ದ ಗವರ್ನಿಂಗ್ ಆಫ್ ದ ಕಂಟ್ರಿ. For the governing of the country, who makes the law should be such that it should be strictly in accordance with the law of nature. Just naturally ಅಂತಾರೆ. ಜಸ್ಟ್ ನ್ಯಾಚುರಲಿ ಹೇಗಿರ್ಬೇಕು ಕಾನೂನು ಅಂತಂದರೆ, ನೈಸರ್ಗಿಕವಾಗಿರ್ಬೇಕು, ನಿಸರ್ಗಕ್ಕೆ ಇರಬಾರ್ದು ಅನ್ನೋದು ಅಲ್ಲಿ ಮುಖ್ಯ. ಹುಯ್ಚ್ ರಿಕಗ್ನೈಸ್ಡ್, ಅದರಿಂದ ಏನು ಆಗುತ್ತೆ ಅಂತಂದರೆ, ಆ ಕಾನೂನಲ್ಲಿ ಹೆಂಗಿರಬೇಕು, ಪ್ರಪ್ರಥಮವಾಗಿ ಸಮಾನತೆ ಇರಬೇಕು, ತಾರತಮ್ಯ ಇರಬಾರ್ದು. ಪ್ರಥಮವಾಗಿ ಎಲ್ಲ ಮಾನವರು ನಾವೇನು ಮಾಡಬೇಕು, ಸಮಾನತೆಯ ದೃಷ್ಟಿಯಿಂದ ನೋಡಬೇಕು. ಮತ್ತು ಎಲ್ಲರನ್ನೂ ನಾವು ನ್ಯಾಯಯುತ ದೃಷ್ಟಿಯಿಂದ ನೋಡಬೇಕು. ಎಲ್ಲರನ್ನೂ ನಾವೇನು ಮಾಡಬೇಕು, ನ್ಯಾಯಯುತ ದೃಷ್ಟಿಯಿಂದ ನೋಡಬೇಕು ಮತ್ತು ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು. ಇದು ಏನಿದು ಜಸ್ಟ್ ನ್ಯಾಚುರಲಿ. ಜಸ್ಟ್ ನ್ಯಾಚುರಲಿ ಟಾಕ್ಸ್ ಅಬೌಟ್ ಈಕ್ವಾಲಿಟಿ, ಟಾಕ್ಸ್ ಅಬೌಟ್ ಫೇರ್ನೆಸ್, ಟಾಕ್ಸ್ ಅಬೌಟ್ ಜಸ್ಟಿಸ್ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಆ್ಯಂಡ್ ದ ಐಡಿಯಲ್ಸ್ ಆಫ್ ನೇಚರ್, ಅಂದರೆ ನೇಚರ್ಸ್ ನಮಗೇನು ಈ ಸೃಷ್ಟಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆ, ಆ ವ್ಯವಸ್ಥೆಗೆ ತಕ್ಕನಾಗಿ ಈ ಆಡಳಿತ ನಡೆಸುವ ಅವರು ಕಾನೂನನ್ನು ಮಾಡಬೇಕು, ಆ ರೀತಿಯಲ್ಲಿ ಆಡಳಿತ ನಡೆಸಬೇಕು ಅನ್ನೋದನ್ನು ಏನು ಮಾಡ್ತೀವಿ ನಾವು, ಹೆನ್ರಿ ಮೈನ್ನ ಪುಸ್ತಕದಲ್ಲಿ ಕಾಣ್ತೀವಿ. ಅವನು ಬರೆದಂತಹ ಪುಸ್ತಕ ಏನ್ಷಿಯಂಟ್ ಲಾಸ್, ಪುರಾತನ ಕಾನೂನುಗಳು ಅಂತಕ್ಕಂಥದ್ದು. ಇದು ಹಳೆಯ ಅತಿ ಪುರಾತನವಾದಂತಹ ಏನು ಒಂದು ಥಿಂಕಿಂಗ್ ಇತ್ತು ನಮ್ಮ ಏನು ಮಾನವ ಹಕ್ಕುಗಳ ವಿಷಯದಲ್ಲಿ ಅಂಥೇಳಿ ಅನ್ನೋದನ್ನು ನೋಡ್ಬೋದು. ಸಾಕ್ರೆಟಿಸ್, ಪ್ಲಾಟೋ, ಅರಿಸ್ಟಾಟಲ್ ಅವರಂತಹ ಗ್ರೀಕ್ ತತ್ವಜ್ಞಾನಿಗಳು ಮಾನವ ಹಕ್ಕುಗಳ ತತ್ವಗಳನ್ನು ಚರ್ಚಿಸಿದ್ದಾರೆ. ಆನ್ಷಿಯಂಟ್ ಲಾಸ್, ಪುರಾತನ ಕಾನೂನು ಎಂಬ ಗ್ರಂಥದ ಲೇಖಕನಾದ ಹೆನ್ರಿ ಮೈನ್ ಅವರು ಗ್ರೀಸ್ನ ಸೊಯಾಟಿಕ್ ಶಾಸನವು ನೈಸರ್ಗಿಕ ಕಾನೂನು ಎಂಬುದನ್ನು ಶಾಸಕೀಯ ಮೂಲವಾಗಿ ಬಳಸುತ್ತಿತ್ತು ಎಂದು ಸೂಚಿಸಿದ್ದಾರೆ. ಇದನ್ನು ಜಸ್ಟ್ ನ್ಯಾಚುರಲಿ ಎಂದು ಕರೆಯಲಾಗುತ್ತಿತ್ತು. ಇದು ಮಾನವನ ಸಮಾನತೆ, ನ್ಯಾಯ, ಧರ್ಮ ಮತ್ತು ನೈಸರ್ಗಿಕ ತತ್ವಗಳನ್ನು ಗುರುತಿಸುತ್ತಿತ್ತು. ದೆನ್ ವಿಲ್ ಕಮ್ ಟು ದಿಸ್ ಪಾರ್ಟ್. ಐ ಹ್ಯಾವ್ ಟೇಕನ್ 2 definitions. I have taken, because in your question papers it has come, define
human rights anta. So one or two definitions you have to give. Meaning, in the meaning we have defined it. In the meaning we have defined it. ಏನು ಮಾನವೀಯ ಘನತೆಯನ್ನು ಹೊಂದಿದಂತಹ ಜೀವನವನ್ನು ನಡೆಸಲು ಬೇಕಾಗುವ ಹಕ್ಕುಗಳಿಗೆ ಮಾನವ ಹಕ್ಕುಗಳು ಅಂತೀವಿ ಅಂತ ಅಲ್ಲಿ ಹೇಳಿದ್ದೀವಿ ನಾವು. Now let us see what these people will tell. Louis Hankin, in his book The Age of Rights, ನೋಡಿ, he has written a book called Age of Rights, ಹಕ್ಕುಗಳ ಯುಗ. ಇದಕ್ಕೇನು ಹೇಳ್ಬೋದು ನಾವು? ಹಕ್ಕುಗಳ ಯುಗ ಅಂತಕ್ಕಂಥ ಪುಸ್ತಕದಲ್ಲಿ ಅವನೇನು ಮಾಡ್ತಾನೆ, ಮಾನವೀಯ ಹಕ್ಕುಗಳ ಬಗ್ಗೆ ಬರೀತಾರೆ. ಹ್ಯೂಮನ್ ರೈಟ್ಸ್ ಆರ್ ರೈಟ್ಸ್ ಆಫ್ ಇಂಡಿವಿಜುವಲ್ಸ್ ಇನ್ ಎ ಸೊಸೈಟಿ. ಒಂದು ಸಮಾಜದಲ್ಲಿ ವ್ಯಕ್ತಿಗೆ ಇರುವಂತಹ ಹಕ್ಕುಗಳನ್ನು ನಾವು ಮಾನವ ಹಕ್ಕುಗಳು ಅಂತೀವಿ ಅಂತ. ಒಂದು ಸಮಾಜದಲ್ಲಿ ವ್ಯಕ್ತಿಗೆ ಇರುವಂತಹ, ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಇರುವಂತಹ ಹಕ್ಕುಗಳನ್ನು ನಾವು ಮಾನವ ಹಕ್ಕುಗಳು ಅಂತೀವಿ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಅ ಲೆಜಿಟಿಮೇಟ್, ವ್ಯಾಲಿಡ್, ಜಸ್ಟಿಫೈಡ್ ಕ್ಲೇಮ್ಸ್ ಅಪಾನ್ ಹೀಸ್ ಆರ್ ಹರ್ ಸೊಸೈಟಿ ಟು ವೇರಿಯಸ್ ಗುಡ್ಸ್ ಆ್ಯಂಡ್ ಬೆನಿಫಿಟ್ಸ್ ದೇ ಆರ್ ಡಿಫೈನ್ಡ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ರೀತಿಯಾದಂತಹ ಏನು ಒಳ್ಳೆ ಯಾವುದೇ ಒಂದು ವಸ್ತುವಿನ ಮೇಲೆ ಮತ್ತು ಲಾಭದ ಮೇಲೆ ಸಮಾನವಾದಂತಹ ಹಕ್ಕಿದೆ ಅನ್ನೋದನ್ನು ಹೇಳ್ತೀವಿ. ಪರ್ಟಿಕ್ಯುಲರ್ ಕ್ಲೇಮ್ಸ್ ಲಿಸ್ಟೆಡ್ ಇನ್ ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಡೀಮ್ಡ್ ಎಸೆನ್ಷಿಯಲ್ ಫಾರ್ ಇಂಡಿವಿಜುವಲ್ ವೆಲ್ ಬೀಯಿಂಗ್, dignity, fulfillment, that reflect a common sense of justice, fairness and decency. He has told what we have discussed, the same thing in a different fashion. Louis Hankin ಅವರು ತಮ್ಮ ಏಜ್ ಆಫ್ ರೈಟ್ಸ್ ಎಂಬ ಪುಸ್ತಕದಲ್ಲಿ ಮಾನವೀಯ ಹಕ್ಕುಗಳನ್ನು ಹೀಗೆ ವಿವರಿಸಿದ್ದಾರೆ. ಇನ್ಸಾನಿಯೇ ಅಲ್ಲ, ಇದನ್ನು ನಾವು ಮಾನವೀಯ ಅಂತ ಹೇಳ್ಕೊಳ್ಳೋಣ. ಮಾನವೀಯ ಹಕ್ಕುಗಳನ್ನು ಹೀಗೆ ವಿವರಿಸಿದ್ದಾರೆ. ಮಾನವೀಯ ಹಕ್ಕುಗಳು ಎಂಬವು ಸಮಾಜದಲ್ಲಿರುವ ವ್ಯಕ್ತಿಯ ಹಕ್ಕುಗಳು. ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕವಾಗಿ ನ್ಯಾಯಸಮ್ಮತವಾದ ಮಾನ್ಯತೆ ಪಡೆದ ಹಕ್ಕುಗಳಿವೆ. ಈ ಹಕ್ಕುಗಳು ವ್ಯಕ್ತಿಯ ಮೌಲ್ಯ, ಗೌರವ ಮತ್ತು ಸತ್ವ ಸಂಪತ್ತಿಗಾಗಿ ಅವಶ್ಯಕವಾದ ಹಕ್ಕುಗಳಾಗಿವೆ. ದೇರ್ ವಾಸ್ ಎ ಪೊಲಿಟಿಕಲ್ ಥಿಂಕರ್ ಕಾಲ್ಡ್ ಜಾನ್ ಲೋಕ್. He also talked about the fundamental rights. He said life, liberty and property. His concept was, he told three concepts. One is life, another is liberty, and the third one is property. ಈ ಮೂರು ಮನುಷ್ಯನ inalienable ಅಂತ ಹೇಳಿದ. Life, liberty and property are the inalienable rights of a human being ಅಂತ ಹೇಳಿ ಜಾನ್ ಲೋಕ್ ಡಿಫೈನ್ ಮಾಡ್ತಾನೆ. ಅವೆಲ್ಲವೂ ಇಲ್ಲಿ ನಮಗೆ ಆಗಿದ್ದಾವೆ. ಇವನು ಎನ್ಷಿಯಂಟ್ ಅಲ್ಲ, ಇತ್ತೀಚಿನ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್, ದಿ ಸೆಕೆಂಡ್ ಡೆಫಿನೇಷನ್ ಈಸ್ ಇನ್ ದ ಆಕ್ಟ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993. ಭಾರತದ ಕಾನೂನಿದು. ಈ ಕಾನೂನಿನಲ್ಲಿಯೂ ಕೂಡ ಏನಾಗಿದೆ ಅಂತಂದರೆ ಈ ಮಾನವ ಹಕ್ಕುಗಳನ್ನು ವ್ಯಾಖ್ಯಾನಿಸಲಾಗಿದೆ. ದಿ ಹ್ಯೂಮನ್ ರೈಟ್ ಈಸ್ ಡಿಫೈನ್ಡ್ ಇನ್ ದಿಸ್ ಹ್ಯೂಮನ್ ರೈಟ್ ಆಕ್ಟ್ ಇಟ್ ಸೆಲ್ಫ್. ವಾಟ್ ಈಸ್ ದಿಸ್ ಹ್ಯೂಮನ್ ರೈಟ್ ಆಕ್ಟ್ ಸೇಸ್? ಹ್ಯೂಮನ್ ರೈಟ್ಸ್ ಮೀನ್ ರೈಟ್ಸ್ ರಿಲೇಟಿಂಗ್ ಟು ಲೈಫ್, ಲಿಬರ್ಟಿ. ನಾ ಹೇಳಿದ್ನಲ್ಲ ಜಾನ್ ಲೋಕ್ ಕಾನ್ಸೆಪ್ಟ್. ಲೈಫ್, ಲಿಬರ್ಟಿ, equality and dignity of the individual guaranteed by the Constitution are embedded in the international covenants enforceable by courts of law in India. Nodi, life, liberty, equality and dignity of the individual. According to our human rights, 4 components are there. The components are life, liberty, equality and dignity. ಇವೆಲ್ಲ ನಮ್ಮ ಪ್ರಿಯಾಂಬಲ್ನಲ್ಲೂ ಬರ್ತವೆ, ನಮ್ಮ ಫಂಡಮೆಂಟಲ್ ರೈಟಲ್ಲೂ ಬರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಫಂಡಮೆಂಟಲ್ ರೈಟಲ್ಲಿ ಮೊದಲು ನಾವು ಪ್ರಾಪರ್ಟಿನ ಇಟ್ಕೊಂಡಿದ್ವಿ. ಇವಾಗ ಪ್ರಾಪರ್ಟಿನ 19(1) ಇಂದ ತೆಗೆದುಬಿಟ್ಟು ಅದನ್ನು 300 ಕ್ಯಾಪಿಟಲ್ ಎ ಮಾಡಿದ್ದೀವಿ. ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ.
ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂತ ನನ್ನೊಂದು ವಿಡಿಯೋ ಇದೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೇರ್ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಸ್ಟೋರಿ ಆಫ್ 300 ಕ್ಯಾಪಿಟಲ್ ಎ. ಓಕೆ, ಇವೆಲ್ಲವುಗಳನ್ನು ಒಳಗೊಂಡಂತಹ ಹಕ್ಕು ಇದೆಯಲ್ಲ, ಅದು ಏನು? ಡೆಫಿನೇಷನ್ ಆಫ್ ಎ ಫಂಡಮೆಂಟಲ್ ರೈಟ್ಸ್. Human rights means rights relating to life, liberty, equality and dignity of the individual guaranteed by the Constitution are embodied in the international covenants enforceable by courts of India. International covenant ಯಾವುದು ಇಲ್ಲಿ? Human rights covenant also is there. International human rights code. Anyhow, we are going to study about that in detail. ಈ ಹಕ್ಕುಗಳು ಮಾನವೀಯ ಹಕ್ಕುಗಳು ಅಂದರೆ ಮಾನವೀಯ ಹಕ್ಕುಗಳೆಂದರೆ ವ್ಯಕ್ತಿಯ ಜೀವನ, ಸ್ವಾತಂತ್ರ್ಯ, ಸಮಾನತೆ, ಗೌರವಕ್ಕೆ ಸಂಬಂಧಿಸಿದ ಹಕ್ಕುಗಳು. ಇವು ಭಾರತೀಯ ಸಂವಿಧಾನದಲ್ಲಿ ಖಚಿತಪಡಿಸಲ್ಪಟ್ಟಿವೆ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಉಲ್ಲೇಖಿತವಾಗಿವೆ ಮತ್ತು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾದ ಎಂದು ಪರಿಗಣಿಸಲಾಗಿದೆ. ಆ್ಯಂಡ್ ದೇ ಆರ್ ಎನ್ಫೋರ್ಸಿಯಬಲ್. ದೀಸ್ ರೈಟ್ಸ್ ಆರ್ ನಾಟ್ ಸಿಂಪ್ಲಿ ಸ್ಲೋಗನ್ಸ್, ದೇ ಆರ್ ಆಲ್ಸೋ ಜಸ್ಟಿಸಿಯೇಬಲ್ ಅಂತಾರೆ. ಜಸ್ಟಿಸಿಯೇಬಲ್ ಅಥವಾ ಎನ್ಫೋರ್ಸಿಬಲ್ ಬೈ ಕೋರ್ಟ್ ಆಫ್ ಲಾ. ಜಸ್ಟಿಸಿಯೇಬಲ್ ಇನ್ನೊಂದು ಅರ್ಥ ಎನ್ಫೋರ್ಸಿಯಬಲ್ ಬೈ ಕೋರ್ಟ್ ಆಫ್ ಲಾ ಅಂದರೆ ಕಾನೂನು ಮುಖಾಂತರ ಇವನ್ನ ನಾವು ರಕ್ಷಿಸ್ಕೊಳ್ಬೋದು, ನ್ಯಾಯಾಂಗದ ಮುಖಾಂತರ ಇವನ್ನ ನಾವು ರಕ್ಷಿಸ್ಕೊಳ್ಬೋದು. ದಿಸ್ ಈಸ್ ಡೆಫಿನೇಷನ್. ಸೊ ಡೆಫಿನೇಷನ್ ಪಾರ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್. ವಿ ಹ್ಯಾವ್ ಸೀನ್ ಹೌ ಇಟ್ ಈಸ್ ಒರಿಜಿನೇಟೆಡ್. ವಿ ಹ್ಯಾವ್ ಸೀನ್ ದ ಮೀನಿಂಗ್ ಆಫ್ ಇಟ್. ವಿ ಹ್ಯಾವ್ ಸೀನ್ two definitions, one by a legal luminary and the other by our what is written in our Human Rights Act. And now we are seeing how it was dealt in olden days. First I am discussing the concept in development in England. ಇಂಗ್ಲೆಂಡ್ನಲ್ಲಿ ಇದು ನಿರಂತರವಾದಂತಹ ಹೋರಾಟ. ಇಟ್ಸ್ ಮ್ಯಾಗ್ನಾ ಕಾರ್ಟಾ ಅಂತಾರೆ. that Magna Carta started in 1215. ಇಲ್ಲಿ ಏನಾಗಿತ್ತು ಅಂತಂದರೆ ರಾಜನಿಗೂ ಮತ್ತು ಈ ಜಮೀನ್ದಾರರಿಗೂ ಫೈಟ್. ರಾಜನಿಗೂ ಜಮೀನ್ದಾರರಿಗೂ. ಜಮೀನ್ದಾರರು ಯಾರು ಅಂತಂದರೆ ಈ ಯಾರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಸರ್ಕಾರ ಜಮೀನೆಲ್ಲ ಕೊಡೋದು, ಫೆಸಿಲಿಟಿ ಕೊಡೋದು, ರಾಯಲ್ ಟ್ರೀಟ್ಮೆಂಟ್ ಕೊಡೋದು. ಅವ್ರಿಗೆ ಬ್ಯಾರಾನ್ಸ್ ಅಂತಾರೆ. ದೇ ಆರ್ ಕಾಲ್ಡ್ ಆಸ್ ಬ್ಯಾರಾನ್ಸ್. ಅಲ್ಟಿಮೇಟ್ಲಿ ಏನಾಗ್ಬಿಡ್ತು, ಬರ್ತಾ ಬರ್ತಾ ಈ ರಾಜರ ಉಪದ್ರವ ಜಾಸ್ತಿ ಆದಮೇಲೆ ಬ್ಯಾರನ್ಸ್ಗೂ ರಾಜನಿಗೂ ಫೈಟ್ ಶುರು ಆಯಿತು. ಆ ಶುರು ಆದಾಗ ಕೊನೆಗೆ ಒಂದ್ಸಲ ರಾಜ ಸೋಲ್ತಾನೆ. ಆವಾಗ ಕೊಡುವಂಥ ಹಕ್ಕಿಗೆ ನಾವು ಮ್ಯಾಗ್ನಾ ಕಾರ್ಟಾ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ಫ್ರಮ್ 1215 ಇನ್ ಇಂಗ್ಲೆಂಡ್. ನೋಡಿ, ಕಿಂಗ್ ಜಾನ್ ವಾಸ್ ಆನ್ ಅನ್ಪಾಪ್ಯುಲರ್ ಮೊನಾರ್ಕ್ ಡ್ಯೂ ಟು ಹೆವಿ ಟ್ಯಾಕ್ಸೇಷನ್, ಮಿಲಿಟರಿ ಫೇಲಿಯರ್ಸ್ ಆ್ಯಂಡ್ ಡಿಸ್ಪ್ಯೂಟ್ಸ್ ವಿತ್ ದ ಚರ್ಚ್. ಈ ಮನುಷ್ಯ ಇಂಥವೆಲ್ಲ ಸಮಸ್ಯೆ ಮಾಡ್ಕೊಂಡಿದ್ದ. ಟ್ಯಾಕ್ಸ್ ಹೆಚ್ಚಾಕೋದು, ಮಿಲಿಟರಿಯಲ್ಲಿ ಅವನಿಗೆ ಇದಾಗಲಿಲ್ಲ. ಆಮೇಲೆ ಈ ಚರ್ಚಿನವ್ರ ಜೊತೆ ಅಂದರೆ ಧಾರ್ಮಿಕ ವ್ಯಕ್ತಿಗಳ ಜೊತೆ ನ್ಯಾಯ ಮಾಡಿಕೊಂಡ. ಆವಾಗೇನಾಯಿತು, ಈ ಬ್ಯಾರನ್ಸ್, a rebellion barons forced the King John to negotiate limits of royal power. ನಿನ್ನ ಅಧಿಕಾರವನ್ನು ನೀನು ನಿಯಂತ್ರಣ ಮಾಡ್ಕೋಬೇಕು, ಎಲ್ಲ ನಿಂದ ಸರ್ವಾಧಿಕಾರಿ ಆಗೋಕ್ಕಾಗಲ್ಲ ಅಂಥೇಳಿ ಗಲಾಟೆ ಆಯಿತು. ಆವಾಗ ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ತಾರೆ, ವಿಚ್ ಈಸ್ ಕಾಲ್ಡ್ ಎಸ್ ಎ ಮ್ಯಾಗ್ನಾ ಕಾರ್ಟಾ. ದ ರಿಸಲ್ಟ್ ವಾಸ್ ದ ಮ್ಯಾಗ್ನಾ ಕಾರ್ಟಾ, ಎ ಡಾಕ್ಯುಮೆಂಟ್ ದ್ಯಾಟ್ ಅಟೆಂಪ್ಟೆಡ್ ಟು ಮೇಕ್ ದ ಕಿಂಗ್ ಸಬ್ಜೆಕ್ಟ್ ಟು ಲಾ. ನೋಡ್ರಿ, ದ ಕಿಂಗ್ ಸಬ್ಜೆಕ್ಟ್ ಟು ಲಾ ಏನು ಡಾಕ್ಯುಮೆಂಟ್ ಮಾಡ್ತಾರಲ್ಲ, ಆ ಡಾಕ್ಯುಮೆಂಟ್ ಪ್ರಕಾರ ನೀನು ವ್ಯವಹಾರ ಮಾಡಬೇಕು, ರಾದರ್ ದ್ಯಾನ್ ಅಬೌವ್ ಇಟ್. ಆ ಕಾನೂನಿಂದ ನೀನು ಮೇಲ್ನೇವಲ್ಲ. ಇಟ್ ಕಂಟೇನ್ಡ್ ಲಾಸ್ ಪ್ರೊಟೆಕ್ಟಿಂಗ್ ಕಮ್ಯುನಿಟೀಸ್. ನೋಡಿ, ಸಮುದಾಯಗಳನ್ನು, ಈ ಬ್ಯಾರನ್ ಸಮುದಾಯಗಳನ್ನು ರಕ್ಷಿಸುವಂತಹ ಒಂದು ಕಾನೂನಾಗಿತ್ತು. ಆ ಕಾನೂನಿನ ಪ್ರಕಾರ ನೀನು ಕೆಲಸ ಮಾಡಬೇಕು ಅನ್ನೋದನ್ನು ರಾಜನಿಗೆ ಒಪ್ಪಿಸಿದ್ರು ಅವರು. ಅದರ್ವೈಸ್ ದಟ್ ಮೊನಾರ್ಕ್ ವಾಸ್ ಅಟೋಕ್ರಾಟ್. ಅವನ್ನ ಕಂಟ್ರೋಲ್ ಮಾಡಿದಂಥವ್ರು ಬ್ಯಾರನ್ಸ್. ಬ್ಯಾರನ್ಸ್ ಹ್ಯಾವ್ ಕಂಟ್ರೋಲ್. ದಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಸಿವಿಲ್ ವಾರ್, ರೈಟ್? ಇಂಗ್ಲೆಂಡಿನ ರಾಜ ಜಾನ್ ಅವರು ತೆರಿಗೆ ಮತ್ತು ಚರ್ಚ್ ಸಂಬಂಧಿತ ಕಲಹಗಳಿಂದ ಜನಪ್ರಿಯರಾಗಿರಲಿಲ್ಲ. ಅನೇಕ ಶಕ್ತಿಶಾಲಿ ಜಮೀನ್ದಾರರು ರಾಜನನ್ನು ಕಾನೂನಿಗೆ ಒಳಪಡಿಸಲು ಒತ್ತಾಯಿಸಿದರು. ಇದು ರಾಜನ ಮೇಲೆ ನಿಯಂತ್ರಣ ಹಾಕಿದ ಮೊದಲ ಚುಕ್ಕಾಣಿ ಕಾನೂನು ಅಂತ ಹೇಳ್ತಾರೆ. ದಿಸ್ ಇಸ್ ದಿ ಫಸ್ಟ್ ಡೆವಲಪ್ಮೆಂಟ್ ಆಫ್ ಸಮ್ ರೈಟ್ಸ್. ರೈಟ್ಸ್ ಆರ್ ಟೇಕನ್ ಫ್ರಮ್ ದ ಕಿಂಗ್. ಆಡಳಿತ ಮಾಡುವಂತಹ ಮೊನಾರ್ಕ್, ರಾಜ ಇದ್ನಲ್ಲ, ರಾಜನಿಂದ ಕೆಲವು ಹಕ್ಕುಗಳನ್ನು ಪಡ್ಕೊಳ್ಳುವಂಥ. ಇಟ್ ಇಸ್ ಎ ಸಿಂಗಲ್ ಸ್ಟೆಪ್, ಇಟ್ ಇಸ್ ಎ ಸ್ಮಾಲ್ ಸ್ಟೆಪ್. ದೆನ್ ಪೆಟಿಷನ್ ಆಫ್ ರೈಟ್ಸ್. ನೋಡಿ, ಇದು 1215.
ಇಲ್ಲಿಂದ 1600 ಸುಮಾರು 400 ವರ್ಷಗಳ ನಂತರ ಮತ್ತೊಂದು ಪ್ರಕ್ರಿಯೆ ನಡೀತದೆ. ಇನ್ 1628 ದ ಮ್ಯಾಗ್ನಾ ಕಾರ್ಟಾ ವಾಸ್ ಗಿವನ್ ಎ ಸ್ಟ್ಯಾಚ್ಯೂಟರಿ ಸ್ಟೇಟಸ್ ಇನ್ ಇಂಗ್ಲೆಂಡ್. ಆಮೇಲೆ ಇದನ್ನ ಆ ಮ್ಯಾಗ್ನಾ ಕಾರ್ಟಾ ಇತ್ತಲ್ವಾ 1715 ಈ ಮ್ಯಾಗ್ನಾ ಕಾರ್ಟಾನ ಸ್ಟ್ಯಾಚ್ಯೂಟ್ ಮಾಡಿದರು. ದಿಸ್ ವಾಸ್ ಡನ್ ಎಸ್ ಎ ಸ್ಟ್ಯಾಚ್ಯೂಟ್. ಇಟ್ ಹ್ಯಾಸ್ ಗಾಟ್ ಎ ಸೇಪ್ ಆಫ್ ಎ ಸ್ಟ್ಯಾಚ್ಯೂಟ್ ಬೈ ಇಂಗ್ಲೆಂಡ್ ಪಾರ್ಲಿಮೆಂಟ್. ಇಂಗ್ಲೆಂಡಿನ ಸಂಸತ್ತು ಈ ಮ್ಯಾಗ್ನಾ ಕಾರ್ಟಾನವನ್ನು ಕಾನೂನು ದೃಷ್ಟಿಯಲ್ಲಿ ಜಾರಿಗೆ ತಂತು. ಅದಕ್ಕೆ ಪೆಟಿಷನ್ ಆಫ್ ರೈಟ್ಸ್ ಅಂತ ಹೇಳ್ತು. ಈವನ್ ಎನ್ಹಾನ್ಸಿಂಗ್ ದ ರೈಟ್ಸ್, ಕ್ರಿಯೇಟಿಂಗ್ ಪಾರ್ಲಿಮೆಂಟರಿ ರೈಟ್ಸ್ ಸುಪೀರಿಯರ್ ಟು ಕ್ರೌನ್ ವಿತ್ ರಿಗಾರ್ಡ್ಸ್ ಟು ರೈಟ್ಸ್ ಆಫ್ ಸಬ್ಜೆಕ್ಟ್ಸ್. ಪ್ರಜೆಗಳ ಹಕ್ಕುಗಳ ವಿಷಯದಲ್ಲಿ ಅದೇನು ಮಾಡ್ತು ಅಂದರೆ ಸಂಸತ್ತು ರಾಜನಿಗಿಂತ ಸುಪೀರಿಯರ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಮಾಡ್ತದೆ. ದಿ ಪಾರ್ಲಿಮೆಂಟರಿ ರೈಟ್ಸ್ ಸುಪೀರಿಯರ್ ಟು ಕ್ರೌನ್ ವಿತ್ ರಿಗಾರ್ಡ್ ಟು ರೈಟ್ಸ್ ಆಫ್ ಸಬ್ಜೆಕ್ಟ್ಸ್. ಪ್ರಜೆಗಳ ಹಕ್ಕಿನ ವಿಷಯದಲ್ಲಿ ಸಂಸತ್ತು ನಿರ್ಧರಿಸುವ ಅಧಿಕಾರ ಹೆಚ್ಚಿದೆಯೇ ಹೊರತು ರಾಜ ನಿರ್ಧರಿಸುವ ಅಧಿಕಾರ ಹೆಚ್ಚಿಲ್ಲ ಅಂತಕ್ಕಂಥದ್ದನ್ನು 1628ರಲ್ಲಿ ತಗೊಂಡು ಬಂತು. ಇದಕ್ಕೆ ನಾವು ಪೆಟಿಷನ್ ಆಫ್ ರೈಟ್ಸ್ ಅಂತೀವಿ. ಮ್ಯಾಗ್ನಾ ಕಾರ್ಟಾಕ್ಕೆ ಕಾನೂನುಬದ್ಧ ಸ್ಥಾನವನ್ನು ನೀಡಿದ ಇಂಗ್ಲೆಂಡಿನ ಸಂಸತ್ತಿನ ಕ್ರಮ. ಈ ಮೂಲಕ ಪ್ರಜೆಗಳ ಹಕ್ಕುಗಳು ಕ್ರೌನ್ಗಿಂತ ಮೇಲಧಿಕಾರ ಪಡೆದವು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ದೆನ್ ಕೇಮ್ ಬಿಲ್ ಆಫ್ ರೈಟ್ಸ್. ನೋಡಿ, ಈ ಬಿಲ್ ಆಫ್ ಪೆಟಿಷನ್ ಈಸ್ ಫರ್ದರ್ ಕನ್ವರ್ಟೆಡ್ ಇನ್ ಟು ಬಿಲ್ ಆಫ್ ರೈಟ್ಸ್. ದ ಪೆಟಿಷನ್ ಆಫ್ ರೈಟ್ಸ್ ಬಿಕಮ್ ಎ ಬಿಲ್ ಆಫ್ ರೈಟ್ಸ್ ಇನ್ 1689. Earlier it was improved in 1628. ಮತ್ತೆ 1809ನಲ್ಲಿ ಮತ್ತು ಏನಾಯ್ತು ಅಂತಂದ್ರೆ ಪಾರ್ಲಿಮೆಂಟ್ಸ್ ಸುಪೀರಿಯಾರಿಟಿ ಓವರ್ ದ ಕ್ರೌನ್. ನೋಡಿ, ಇವಾಗ ಕಂಪ್ಲೀಟ್ ಪಾರ್ಲಿಮೆಂಟ್ ಹ್ಯಾಸ್ ಬಿಕಮ್ ಸುಪೀರಿಯರ್. ಅಂದ್ರೆ ಇಂಡಿಯನ್ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ವ್ಯವಸ್ಥೆ, ಆ ರೀತಿ ಆಯಿತು. ಇಲ್ಲಿ ಪ್ರೆಸಿಡೆಂಟ್ ಈಸ್ ನಾಟ್ ಸುಪೀರಿಯರ್. ಹೂ ಈಸ್ ಸುಪೀರಿಯರ್ ಈಸ್ ದಿ ಗೌರ್ಮೆಂಟ್ ಏನು ಹೇಳ್ತಾರೋ ಹಂಗೆ ರಾಷ್ಟ್ರಪತಿ ಕೆಲಸ ಮಾಡಬೇಕು. ಹಾಗೇನೆ ಇಲ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಬಿಕಮ್ ಸುಪೀರಿಯರ್, ಅಂದರೆ ಶಾಸಕಾಂಗ ಸುಪೀರಿಯರ್ ಆಯಿತು ರಾಜನಿಗಿಂತ. ಆ್ಯಂಡ್ ಆಲ್ಸೋ ದ ಡಾಕ್ಯುಮೆಂಟರಿ ಅಥಾರಿಟಿ ಆಸ್ ಫಾರ್ ಆಸ್ ದ ರೈಟ್ಸ್ ಆಫ್ ದ ಸಬ್ಜೆಕ್ಟ್ಸ್ ಆರ್ ಕನ್ಸರ್ನ್ಡ್. ಪಾರ್ಲಿಮೆಂಟ್ರಿ ಸಾವರೆಂಟಿ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ರಿ ಸಾವರೆಂಟಿ. ಇನ್ ಇಂಡಿಯಾ ವಿ ಹ್ಯಾವ್ ವಾಟ್ ಕಾನ್ಸ್ಟಿಟ್ಯೂಷನಲ್ ಸಾವರೆಂಟಿ. ನೆನ್ಪಿಟ್ಕೊಳ್ಳಿ, ಇನ್ ಇಂಡಿಯಾ ವಿ ಹ್ಯಾವ್ ವಾಟ್ constitutional sovereignty, whereas by virtue of this 1689 Bill of Rights, Parliament has become superior to the Crown ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. So this is all about. So like this, over a period of time, 12ನೇ ಶತಮಾನದಿಂದ 16ನೇ ಶತಮಾನದ ತನಕ ಸುಮಾರು 400 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಹಕ್ಕುಗಳು, ರಾಜನಿಂದ ಏನು ಮಾನವೀಯ ಹಕ್ಕುಗಳಿದಾವಲ್ಲ, ಆ ಹಕ್ಕುಗಳು ಕಾನೂನಾಗಿ ಮಾರ್ಪಟ್ಟವು. ಎಲ್ಲಿ? ಇಂಗ್ಲೆಂಡಿನಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಫಾರ್ ಆಲ್ಮೋಸ್ಟ್ 400 years, 16 ಅಂದರೆ 400 years ಹೋರಾಟದ ಪ್ರತಿಫಲವಾಗಿ ಮೂಲಭೂತ ಹಕ್ಕುಗಳು ಎಲ್ಲಿ ಬಂದು? ಇಂಗ್ಲೆಂಡಿನ ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ಅಥವಾ ಸಂಸತ್ತಿನ ವ್ಯಾಪ್ತಿಯಲ್ಲಿ ಬಂದು ಅನ್ನೋದನ್ನು ನಾವಲ್ಲಿ ನೋಡ್ತೀವಿ. ಇನ್ ಯು ಎಸ್ ಎ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್ ಇನ್ 1789. 1789 it has got its constitution. Idhar Savidhana. Okay, very small constitution. Declaration of Independence. It got independence in 76 and in 89 it has got the constitution. ಇದಕ್ಕಿಂತ ಮೊದಲು ಅವ್ರದ್ದು ಏನಿತ್ತು ಅಂತಂದರೆ ಕಾನ್ಫೆಡರೇಷನ್ ಅಂತಿತ್ತು. ಇಟ್ ವಾಸ್ ಕಾನ್ಫೆಡರೇಷನ್ ಕನ್ವರ್ಟೆಡ್ ಇಂಟು ಕಾನ್ಸ್ಟಿಟ್ಯೂಷನ್. ಅಸರ್ಟೆಡ್ ದ ಐಡಿಯಾ. ನೋಡಿ, ಅವರು ಸ್ಟಾರ್ಟಿಂಗಿಂದಾನೇ ದೇ ಕಮ್ ವಿತ್ ದ idea of fundamental rights. Asserted that all men are created equal. 1976ರಲ್ಲೇ ಈ ಸ್ಲೋಗನ್ನಿಂದ ಮುಂದೆ ಬಂದ್ರವರು. ಎಲ್ಲ ಮನುಷ್ಯರು ಕೂಡ ಸಮಾನವಾಗಿ ಹುಟ್ಟಿದ್ದಾರೆ, ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಇವ್ರು ತೊಗೊಂಡು ಬಂದರು. ಆದರೆ ಇದು ಇಟ್ ವಾಸ್ ನಾಟ್ ಇನ್ ಸ್ಪಿರಿಟ್. ಆವಾಗಲೂ ಕೂಡ ಸ್ಲೇವರಿ ಸಿಸ್ಟಮ್ ಆ್ಯಂಡ್ ದಿ ಹರಾಸ್ಮೆಂಟ್ ಆನ್ ದಿ ಬ್ಲ್ಯಾಕ್ಸ್ ವಾಸ್ ದೇರ್. ಓಕೆ, ಆ್ಯಂಡ್ ಎಂಡೌಡ್ ವಿತ್ ಅನ್ಅಲಿನಿಯಬಲ್ ರೈಟ್ಸ್. ನೋಡಿ, ಈ ಹಕ್ಕುಗಳನ್ನು ಯಾರಿಂದ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಯಾವ್ಯಾವು? ಲೈಫ್, ಲಿಬರ್ಟಿ ಆ್ಯಂಡ್ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ನೋಡಿ, ದೇ ಹ್ಯಾವ್ ಯೂಸ್ಡ್ ಸಮ್ ಅದರ್ ವರ್ಡ್, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ. ಇದು ಅಷ್ಟೇ.
ಅಮೇರಿಕದ ಸಂವಿಧಾನದ ವಿಷಯ ಏನಿದೆಯಲ್ಲ, ದಿಸ್ ಈಸ್ ಬೇಸ್ಡ್ ಆನ್ ಮಾಂಟೆಸ್ಕ್ಯೂ ಆ್ಯಂಡ್ ಲೋಕ್ಸ್ ಐಡಿಯಾಲಜಿ. ಇವರು ಕೂಡ ದೇ ಆರ್ ಗ್ರೇಟ್ ಪ್ರೊಪೌಂಡರ್ ಆಫ್ ಹ್ಯೂಮನ್ ರೈಟ್ಸ್. Particularly, they were very much worried about life, liberty and property. Life, liberty. If liberty is not there, then there is no point in government ಅಂತ ಹೇಳಿದರು. So to protect liberty, they had a different ideology. And this concept of separation of power is only because of Lord Montesquieu. Montesquieu ಏನು ಹೇಳ್ದ ಅಂತಂದರೆ, there must be a separation of power, legislative, executive and ಜುಡಿಷಿಯರಿ. ಆ ಕಾನ್ಸೆಪ್ಟ್ ತಂದಿದ್ದೇವರು. ಅದನ್ನು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ಅಮೇರಿಕದ ಸಂವಿಧಾನದಲ್ಲಿ ತೆಗೆದುಕೊಂಡು ಬಂದರು. ಇದರಿಂದ ಅವ್ರು ಏನು ಮಾಡಿದ್ರು, ದೇ ವರ್ ಏಬಲ್ ಟು ಪ್ರೊಟೆಕ್ಟ್ ದಿ ಹ್ಯೂಮನ್ ರೈಟ್ಸ್. US Constitution in 1787, Bill of Rights has come in 1791. The first 10 amendments established fundamental rights. ನೋಡಿ, ಅಲ್ಲಿ ಸಂವಿಧಾನದ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗ್ತದೆ. ಆಸ್ ಫ್ರೀಡಮ್ ಆಫ್ speech, freedom of religion, due process and protection from cruel punishment. Nodi, but these rights were primarily for white and land owning people. ನಾನು ಹೇಳಿದ್ನಲ್ವಾ, they were not for all. ಇಲ್ಲಿಯೂ ಕೂಡ ತಾರತಮ್ಯ ತುಂಬ ಇತ್ತು. ಎಲ್ಲ ಮಾನವರಿಗೂ ಮಾನವ ಹಕ್ಕುಗಳು ಇರಲಿಲ್ಲ ಅಮೆರಿಕದಲ್ಲಿ. ಈ ತತ್ವದಿಂದ ಬದ್ದಾಗಿಯೂ ಕೂಡ ಮೊದಲು ಈ ಎಲ್ಲ ಹಕ್ಕುಗಳು, ಮಾನವ ಹಕ್ಕುಗಳು ಎಲ್ಲರಿಗೂ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಪಕ್ಕಾ ಗಮನಿಸಬೇಕು. ನೋಡಿ, ಇಟ್ ಈಸ್ ಓನ್ಲಿ ಅಬ್ರಹಂ ಲಿಂಕನ್ ಹೂ ಫಾಟ್ ಫಾರ್ ಎಬಾಲಿಷನ್ ಆಫ್ ಸ್ಲೇವರಿ. ಈ ಜೀತ ಪದ್ಧತಿ ಇದೆಯಲ್ಲ, ಇದು ಯುರೋಪಿನ ಒಂದು ಕಳಂಕ, ವೆಸ್ಟರ್ನ್ ಕಂಟ್ರಿಗಳ ಒಂದು ಕಳಂಕ. ಇದು ಅಮೆರಿಕದಲ್ಲಿಯೂ ಇತ್ತು. ಅಮೆರಿಕದಲ್ಲಿ ಇದ್ದಂತಹ ಈ ಕಳಂಕವನ್ನು ಅಳಿಸಿದ್ದು 13ನೇ ಸಂವಿಧಾನ ತಿದ್ದುಪಡಿ 1865ರಲ್ಲಿ. ಆವಾಗ ಅವರು ಸ್ಲೇವರಿಯನ್ನು ತೆಗೆದುಹಾಕಿದರು. 14ನೇ ತಿದ್ದುಪಡಿಯಲ್ಲಿ ಏನು ಮಾಡಿದರು, ಗ್ಯಾರಂಟಿಡ್ ಈಕ್ವಲ್ ಪ್ರೊಟೆಕ್ಷನ್ ಅಂಡರ್ ಲಾ ಟು ಆಲ್ ಸಿಟಿಜನ್ಸ್. ಎಲ್ಲರಿಗೂ ಒಂದೇ ರೀತಿಯಾದ ಸಂರಕ್ಷಣೆಯನ್ನು ಕೊಟ್ಟರು. 15ನೇ ತಿದ್ದುಪಡಿಯಲ್ಲಿ ಬ್ಲ್ಯಾಕ್ ಮೆನ್ ರೈಟ್ ಟು ವೋಟ್. ನೋಡಿ, ಇಲ್ಲಿ ಬ್ಲ್ಯಾಕ್ ಮೆನ್ಗೆ ಮೊದಲು ಇಲ್ಲಿ ಅವ್ರನ್ನ ಸ್ಲೇವರಿಯಿಂದ ಹೊರಗೆ ತಂದರು 1865. ಆಮೇಲೆ ಅವರಿಗೆ ವೋಟಿಂಗ್ ಪವರ್ ಕೊಟ್ಟರು. ಆದರೆ ಮಹಿಳೆಯರಿಗೆ ವೋಟಿಂಗ್ ಪವರ್ ಇರಲಿಲ್ಲ ಅಲ್ಲಿ ತನಕ. ದೆನ್ ವುಮೆನ್ ಗಾಟ್ ವೋಟಿಂಗ್ ಪವರ್ ಓನ್ಲಿ ಇನ್ 1920. This is how American human rights evolved. ಒಂದೇ ಸಲಕ್ಕೆ ಎಲ್ಲರಿಗೂ ಎಲ್ಲ ಹಕ್ಕುಗಳು ಸಿಕ್ಕಿರಲಿಲ್ಲ. ಮನುಷ್ಯರ ಮಧ್ಯ ತಾರತಮ್ಯ ಇತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ದೇರ್ ವಾಸ್ ಎ ಡಿಸ್ಕ್ರಿಮಿನೇಷನ್, ಮೆನ್ ಆ್ಯಂಡ್ ವುಮೆನ್ ದೇರ್ ವಾಸ್ ಎ ಡಿಸ್ಕ್ರಿಮಿನೇಷನ್ ಅನ್ನೋದನ್ನು ನಾವಿಲ್ಲಿ ಎದ್ದು ಕಾಣ್ತೀವಿ. ಓನ್ಲಿ ಸಿ ದಿ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ 1789 ಆ್ಯಂಡ್ ವುಮನ್ ಗಾಟ್ ದೇರ್ ವೋಟಿಂಗ್ ಪವರ್ ಇನ್ 1920. ಎಷ್ಟು ವರ್ಷ ನೋಡಿ, 1990 ಅಂತ ಇಟ್ಕೊಂಡ್ರು 130 ವರ್ಷಗಳ ಕಾಲ ಅಮೇರಿಕದ ಮಹಿಳೆಯರು ವೋಟಿಂಗ್ ಪವರ್ನ ತೆಗೆದುಕೊಳ್ಳಿಕ್ಕೆ ಕಾಯ್ಬೇಕಾಯ್ತು. ದಟ್ ಈಸ್ ಹೌ ಥಿಂಗ್ಸ್ ಹ್ಯಾಪನ್ಡ್ ಇನ್ ಅಮೇರಿಕಾ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ದಿಸ್ ಈಸ್ ದ ಸಿಚುವೇಶನ್. ನೋಡಿ, ದಿಸ್ ಇಸ್ ವಿ ಹ್ಯಾವ್ ಟು ರಿಮೆಂಬರ್ ಅಬ್ರಹಂ ಲಿಂಕನ್ ಆಸ್ ವೆಲ್ ಆಸ್ ರೂಸ್ವೆಲ್ಟ್. Roosevelt was instrumental in proclaiming 4 freedoms: freedom of speech, freedom of religion, freedom of wants and freedom of fear, freedom from fear in the year 1941. 1941ರಲ್ಲಿ ಈ ಎಲ್ಲ ಸ್ವಾತಂತ್ರ್ಯಗಳನ್ನು ಡಿಕ್ಲೇರ್ ಮಾಡಿದರು ಅವರು. ದೇ ಹ್ಯಾವ್ ಡಿಕ್ಲೇರ್ಡ್ ಸಿವಿಲ್ ರೈಟ್ಸ್ ಆಕ್ಟ್ 1964 outlawed discrimination based on race, color, religion, sex, national origin. ನೋಡಿ, there was discrimination on this also. ನಾವು ನಮ್ಮ ಸಂವಿಧಾನದಲ್ಲಿ ಏನು ಬರ್ಕೊಂಡಿದ್ದೀವಲ್ವ, ರೇಷಿಯಲ್ ಡಿಸ್ಕ್ರಿಮಿನೇಷನ್, ಬೇರೆ ಬೇರೆ ತಾರತಮ್ಯ. ಈ ತಾರತಮ್ಯವನ್ನು ಅವ್ರು ಏನು ಮಾಡಿದ್ರು, ಸಿವಿಲ್ ರೈಟ್ ಆ್ಯಕ್ಟ್ನ 1964ರಲ್ಲಿ ತೆಗೆದುಕೊಂಡು ಬಂದರು, ನಮ್ಮ ಸ್ವಾತಂತ್ರ್ಯ ಬಂದ ನಂತರದಲ್ಲಿ. ಆಮೇಲೆ ವೋಟಿಂಗ್ ರೈಟ್ಸ್ ಆ್ಯಕ್ಟ್ 1965 ಬ್ಯಾನ್ಡ್ ಡಿಸ್ಕ್ರಿಮಿನೇಟರಿ ವೋಟಿಂಗ್ ಪ್ರಾಕ್ಟೀಸಸ್ ಲೈಕ್ ಲಿಟ್ರರಿ ಟೆಸ್ಟ್. ಅಂದರೆ ಯಾರು ಓದು ಬರೋಕ್ಕೆ ಬರುತ್ತೆ ಅವರೇ ವೋಟ್ ಮಾಡ್ಬೇಕಂತಕ್ಕಂಥ ಏನೋ ಒಂದು ಕಾನ್ಸೆಪ್ಟ್ ಇರ್ತಲ್ಲ, ಅದನ್ನು ಕೂಡ ಆಮೇಲೆ ಬ್ಯಾನ್ ಮಾಡ್ತಾರೆ. ದಿಸ್ ಈಸ್ ಹೌ ದಿ ಎವಲ್ಯೂಷನ್ ಇನ್ ಅಮೇರಿಕಾ ಟುಕ್ ಪ್ಲೇಸ್. ದೋಸ್ ಥಿಂಗ್ಸ್ ಐ ಹ್ಯಾವ್ ಮೆನ್ಷನ್ಡ್ ದೆಮ್ ಇನ್ ಕನ್ನಡ ಹಿಯರ್. ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. 1976 ಸ್ವಾತಂತ್ರ್ಯ ಘೋಷಣೆ, ಆಮೇಲೆ 87ರಲ್ಲಿ ಬಿಲ್ ಆಫ್ ರೈಟ್ಸ್,
ಅಮೇರಿಕದ ಬಿಲ್ ಆಫ್ ರೈಟ್ಸು ಮತ್ತು ಇಂಗ್ಲೆಂಡಿನ ಬಿಲ್ ಆಫ್ ರೈಟ್ಸ್ಗೂ ನೀವು ವ್ಯತ್ಯಾಸವನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಎಲ್ಲ ತಿದ್ದುಪಡಿಗಳನ್ನು ಇಲ್ಲಿ ಕನ್ನಡದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಿ. ದಿಸ್ ಈಸ್ ವಾಟ್ ಈಸ್. ಆಮೇಲೆ ರೂಸ್ವೆಲ್ಟನ ಸ್ವಾತಂತ್ರ್ಯಗಳು, ಫ್ರೀಡಮ್, ರಿಲಿಜಿಯಸ್ ಫ್ರೀಡಮ್, ಫ್ರೀಡಮ್ ಫ್ರಮ್ ವಾಂಟ್, ಭಯವಿಲ್ಲದ ಬದುಕು, ಇವೆಲ್ಲವನ್ನು ರೂಸ್ವೆಲ್ಟ್ ತಗೊಂಡು ಬರ್ತಾರೆ. ಆಮೇಲೆ ಈ ಉಳಿದ ಕಾಯ್ದೆಗಳು. ಸೊ ದಿಸ್ ಈಸ್ ಆಲ್ ಅಬೌಟ್ America. We have seen what is America, we have seen what is England, and we must also look at Western countries. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನಿತ್ತು ನೋಡಿ, ಬಹಳಷ್ಟು ಪಾಶ್ಚಿಮಾತ್ಯ ದೇಶ ನಾವು ಬಹಳ ಮುಂದುವರೆದ ದೇಶ ಅಂತೀವಿ, ಆದರೆ ಅಲ್ಲಿ ಈ ಒಂದು ಸ್ಲೇವರಿ, ದಾಸ ಪದ್ಧತಿ ಅಂತ ಹೇಳ್ತಾರೆ. ಈ ದಾಸ ಪದ್ಧತಿ ತುಂಬ ಕೆಟ್ಟದಾಗಿತ್ತು. ಏನ್ಷಿಯಂಟ್ ಸ್ಲೇವರಿ ಸಿಸ್ಟಮ್ಸ್ ಇನ್ ವೆಸ್ಟರ್ನ್ ಕಂಟ್ರೀಸ್ ವೆರ್ ವೇರಿಡ್ by region and time period, but they all shared common elements of forced labor, loss of freedom, and often harsh conditions. ನೋಡಿ, ಅಲ್ಲಿ ಲೇಬರ್ಸ್ಗಳನ್ನು ಅವರು they were not treated as human beings, they were treated like other animals. ಅಷ್ಟರ ಮಟ್ಟಿಗೆ ಹಿಂಸೆ ಇತ್ತು. ಅವರಿಗೆ ಮಾನವ ಹಕ್ಕುಗಳೇ ಇರಲಿಲ್ಲ. ಸ್ಲೇವ್ಸ್ ಡಸಂಟ್ ಹ್ಯಾವ್ ದೇರ್ ಓನ್ ಹ್ಯೂಮನ್ ರೈಟ್ಸ್. ಅವ್ರನ್ನ ನಾವು ಬೇರೆ ಕುದುರೆ ಕತ್ತೆಗಳನ್ನು ಮಾರ್ದಂಗೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಮಾರ್ತಿದ್ರು. ದಿಸ್ ವಾಸ್ ವಾಟ್ ವಾಸ್ ಹ್ಯಾಪ್ನಿಂಗ್. ಅಲ್ಟಿಮೇಟ್ಲಿ ಇಫ್ ಈಸ್ ನಾಟ್ ಏಬಲ್ ಟು ಡೂ ದ ಲೇಬರ್ ವರ್ಕ್, ದೆನ್ ಹಿ ವುಡ್ ಹ್ಯಾವ್ ಬಿನ್ ಫ್ರೀಡ್. ಸಚ್ ಎ ವರ್ಸ್ಟ್ ಕಂಡೀಷನ್ ವಾಸ್ ದೇರ್. ಮತ್ತು 30ರಿಂದ 40% ಅಷ್ಟು ಸ್ಲೇವ್ಸೇ ಇರ್ತಿದ್ರು. ಟೋಟಲ್ ಪಾಪ್ಯುಲೇಷನಲ್ಲಿ 30ರಿಂದ 40% ಅಷ್ಟು ದೇವೇರ್ ಸ್ಲೇವ್ಸ್ ಓನ್ರಿ, ದಾಸ ಪದ್ಧತಿಯಲ್ಲಿ ಇರ್ತಿದ್ರು ಅನ್ನೋದನ್ನು ನಾವು ನೋಡಬೇಕು. ಇದು ಇಲ್ಲಿಯೂ ಹಂತ ಹಂತವಾಗಿ ಇದಾಯಿತು. ಅಲ್ಟಿಮೇಟ್ಲಿ 1865ರಲ್ಲಿ 13ನೇ ಅಮೆಂಡ್ಮೆಂಟ್ ಏನು ಅಮೇರಿಕದ ಬರುತ್ತೆ, ಆವಾಗ ಈ ಸ್ಲೇವರಿ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಕಡೆಗೂ ಏನಾಗುತ್ತೆ ಅಂತಂದರೆ ಈ ಒಂದು ದಾಸ ಪದ್ಧತಿ ಇದೆಯಲ್ಲ ಇದು, ಅಥವಾ ಜೀತ ಪದ್ಧತಿ ಮುಕ್ತ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ದೆನ್ ಫ್ರೆಂಚ್ ರೆವಲ್ಯೂಷನ್. ಸೊ what happened is, in French a revolution took place because of this industrial things, and because of the Karl Marx. So some revolution takes place. Karl Marx theory, all those are related to human rights only. And on a economic front, the Communist Party, or the theory of Karl Marx, was on the concept of economy. That concept of economy or economic system, he thought that only the rich will become rich, they will take money, and others are exploited. That was the concept. ಅದಾಗ ಏನಾಗುತ್ತೆ, ರೆವಲ್ಯೂಷನ್ ಆಗುತ್ತೆ. ರೆವಲ್ಯೂಷನ್ ಆದಾಗ the growth of human rights accelerated in France after French Revolution. In 1789, the French Declaration of Rights of Man was enacted to give effect to human rights. ನೋಡಿ, 1789ರಲ್ಲಿ ಅವರು ರೈಟ್ಸ್ ಆಫ್ ಮ್ಯಾನ್ನ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಮಾನವ ಹಕ್ಕುಗಳನ್ನು, ಮನುಷ್ಯನ ಹಕ್ಕುಗಳನ್ನು ಅವ್ರೇನು ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಅದು 1789ರಲ್ಲಿ ದೇ ಆರ್ ಡೂಯಿಂಗ್ ದಿಸ್ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ದಿಸ್ ಈಸ್ ಅಬೌಟ್ ದಿ ಫ್ರೆಂಚ್. ದಿಸ್ ಈಸ್ ವಾಟ್ ಈಸ್ ದ ಹೋಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್, ಇಟ್ಸ್ ನೇಚರ್, ಇಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ evolution. Like, and who are all contributed here? The great scholars, Hugo Grotius, A.V. Dicey, Thomas Aquinas, Edward Coke, John Locke, Montesquieu, have their own way, in their own way contributed for the struggles to achieve that the human rights are incorporated in the governance and the constitution, in addition to ancient Greek Romans like Socrates, Plato. Then the Roman person Cicero also comes. So many other things are there. We can make it a huge subject matter. For example, if we talk about A.V. Dicey, A.V. Dicey talks about rule of law. Why he talks about rule of law? Rule of law. Rule of law he talks because it is a arbitrariness. If power is given, okay, man corrupts. More power means more corruption and more atrocity. That's why he talked about rule of law. Rule of law is nothing but to protect the liberty, to protect the liberty of or protect the human rights. What about Thomas Aquinas? Saint Augustine and Thomas Aquinas are called
1 minute. ಹಲೋ, ಇನ್ನೊಂದು 5 ನಿಮಿಷ. I was talking about Saint Aquinas, Thomas Aquinas and Saint Augustine. This Saint Augustine and Thomas Aquinas period is called Thomism. In Thomism, they believed in human rights. But these human beings have got the creed, lust. So this creed and lust created the government ಅಂತ ಹೇಳ್ತಾರೆ ಅವರು. ಸರ್ಕಾರ ಉತ್ಪತ್ತಿ ಆಗಿದ್ದು, ಸರ್ಕಾರದ ಉಗಮ ಆಗಿದ್ದು ಯಾಕೆ ಅಂತಂದ್ರೆ ಮನುಷ್ಯನ ಪಾಪದಿಂದ, ಅವನಿಗೆ ಆಸೆ ಜಾಸ್ತಿ ಆಗಿದ್ದರಿಂದ ಆಸೆ ಬುರುಕರನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಂಟಾದದ್ದೇ ಸರ್ಕಾರ. ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಆಸೆ ಇಲ್ಲದ ಸಂದರ್ಭದಲ್ಲಿ ಎಲ್ಲರಿಗೆಲ್ಲ ಸಮೃದ್ಧ ಆಗಿತ್ತಂತ. ಎವ್ರಿಬಡಿ ವೇರ್ ಹ್ಯಾವಿಂಗ್ ಹ್ಯೂಮನ್ ರೈಟ್ಸ್. ಬಟ್ ಬಿಕಾಸ್ ಆಫ್ ದಿಸ್ problem created, harassment from one man to another man, one man harassing another man, one man killing another man. Okay, fighting for property, fighting for wealth, fighting for women. All these are because of the creed of a human being. ಅನ್ನೋದನ್ನ Thomism ಅಲ್ಲಿ ನೋಡ್ತೀವಿ ನಾವು. They also talk. Then Edward Coke was very seriously against the king. There was a concept called king can do no wrong. He was against that. King must be under law and under the God. ಅಂತ ಹೇಳ್ದ ಅವನು. And he used to tell everybody should know law. Once you know law, you will be enlightened. And as a king, if he knows law, he will be greatly enlightened. That is what he tried to tell. Then John Locke, I told, life, liberty and property. Montesquieu talked about the very clear idea. Even John Locke also gave clear idea about separation of power, and Montesquieu ultimately made it very clear, legislative, executive and judiciary antakantadana. So in their own way they have contributed. And in addition to this, we can talk about Abraham Lincoln, we can talk about Roosevelt, we can talk about Mahatma Gandhi, about all these human rights. And moreover, we can talk about Nelson Mandela, who was in jail for 20-25 years. And he fought against the apartheid movement. What is apartheid? It is racism. Whites were not touching the blacks in Africa. And in Africa, they were ruled by the colonial people, and the Africans were treated as a second-grade citizen. So all these things you can incorporate in your answers. This is what is about our human rights. With this, I am going to conclude the first lecture on human rights, and I will come with the types of human rights in my next video. So till that time, thank you and goodbye.